ನಮಸ್ಕಾರ ಸ್ನೇಹಿತರೆ. ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸದ್ದು ಜೋರಾಗಿದೆ. ತೆರೆಮರೆಯಲ್ಲಿ ಕನ್ನಡ, ಹಿಂದಿ, ತೆಲುಗು ಬಿಗ್ ಬಾಸ್ ಶೋನ ಸಿದ್ಧತೆ ನಡೆಯುತ್ತಿದೆ. ಸ್ಪರ್ಧಿಗಳ ಪಟ್ಟಿಯಂತೂ ಸಖತ್ ಸುದ್ದಿಯಾಗ್ತಿದೆ. ಈ ಮಧ್ಯೆ ಹಿಂದಿ ಬಿಗ್ ಬಾಸ್ ಸೀಸನ್ 19ರ ಬಗ್ಗೆ ಬಿಗ್ ಅಪ್ಡೇಟ್ ಕೇಳಿ ಬರ್ತಿದೆ. ಸದ್ಯ ಎಲ್ಲೆಲ್ಲೂ ಬಿಗ್ ಬಾಸ್ ನದ್ದೇ ಸದ್ದು ಕೇಳಿ ಬರ್ತಿದೆ. ಕನ್ನಡ, ಹಿಂದಿ ಹಾಗೂ ತೆಲುಗು ಭಾಷೆಯಲ್ಲಿ ಬಿಗ್ ಬಾಸ್ ಶುರುವಾಗಲಿದೆ. ಇನ್ನು ಅಧಿಕೃತವಾಗಿ ಪ್ರಸಾರ ದಿನಾಂಕ ಘೋಷಣೆಯಾಗಿಲ್ಲವಾದ್ರೂ ಇದೀಗ ಬಿಗ್ ಬಾಸ್ ಕುರಿತು ಅಪ್ಡೇಟ್ ಒಂದು ಎಲ್ಲರಿಗೂ ಅಚ್ಚರಿ ಮೂಡಿಸಿದೆ. ನಟ ಸಲ್ಮಾನ್ ಖಾನ್ ನಡೆಸಿಕೊಡುವ ಬಿಗ್ ಬಾಸ್ ಈ ಬಾರಿ ವಿಶೇಷವಾಗಿರಲಿದೆ ಎಂದು ಹೇಳಲಾಗ್ತಿದೆ. ಕಾರಣ ಈ ಬಾರಿ ದೊಡ್ಡಮನೆಗೆ ವಿಶೇಷವಾದ ಸ್ಪರ್ಧಿಯ ಎಂಟ್ರಿ ಆಗಲಿದೆ ಎಂಬ ಮಾತುಗಳು ಜೋರಾಗಿ ಹರಿದಾಡುತ್ತಿದೆ. ನಟ ಸಲ್ಮಾನ್ ಖಾನ್ ನಿರೂಪಣೆಯ ಬಿಗ್ ಬಾಸ್ ಸೀಸನ್ 19ರ ಸಂಭಾವ್ಯ ಸ್ಪರ್ಧಿಗಳ ಪಟ್ಟಿ ಸಾಕಷ್ಟು ಕುತೂಹಲ ಮತ್ತು ಅಚ್ಚರಿಯನ್ನ ಮೂಡಿಸುತ್ತಿದೆ. ಹಿಂದಿ ಬಿಗ್ ಬಾಸ್ನ ಪ್ರತಿ ಸೀಸನ್ನಲ್ಲಿಯೂ ಸ್ಪರ್ಧಿಗಳ ವಿಚಾರದಲ್ಲಿ ಹಲವು ಎಕ್ಸ್ಪೆರಿಮೆಂಟ್ಗಳು ಆಗುತ್ತಲೇ ಇರುತ್ತದೆ. ಅದರಂತೆ ಈ ಬಾರಿ ಯುಎಇ ಮೂಲದ ಎಐ ಗೊಂಬೆ ಅಬೂಬು ಸ್ಪರ್ಧಿಯಾಗಿ ಭಾಗವಹಿಸಲಿದೆ. ಕಳೆದ ಸೀಸನ್ನಲ್ಲಿ ಗಧರಾಜ್ ಎಂಬ ಕತ್ತೆಯನ್ನ ಪರಿಚಯಿಸಿದ ಬಳಿಕ ಬಿಗ್ ಬಾಸ್ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಎಐ ಸ್ಪರ್ಧಿಯನ್ನ ಪರಿಚಯಿಸಲಾಗುತ್ತಿದೆ. ಈ ಗೊಂಬೆ 17 ಸ್ಪರ್ಧಿಗಳಲ್ಲಿ ಒಬ್ಬಳಾಗಿರ್ತಾಳೆ ಎಂಬ ಗಾಸಿಪ್ಗಳು ಕೇಳಿಬಂದಿದೆ. ಬಿಗ್ ಬಾಸ್ 19 ಭಾರತದ ಅತಿದೊಡ್ಡ ರಿಯಾಲಿಟಿ ಶೋ ಆಗಿದ್ದು, ಈ ಬಾರಿ ದುಬೈನ ಹಬೂಬು ಎಂಬ ಎಐ ಡಾಲ್ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡಲಿದೆ. ಅಂದಹಾಗೆ ಈ ಹಬೂಬು ನೀವಂದುಕೊಂಡಂತೆ ಸಾಧಾರಣ ಎಐ ಗೊಂಬೆ ಅಲ್ಲ. ಈ ಗೊಂಬೆ ಹಿಂದಿ ಸೇರಿದಂತೆ 7 ಭಾಷೆಗಳಲ್ಲಿ ಮಾತನಾಡಬಲ್ಲದು. ಅಷ್ಟೇ ಅಲ್ಲದೆ ಮಾನವರಂತೆ ಅಡುಗೆ ಮಾಡೋದು, ಹಾಡುವುದು ಮತ್ತು ಇತರ ಎಲ್ಲಾ ಕೆಲಸಗಳನ್ನ ಸಹ ಮಾಡಬಲ್ಲದು ಎಂದು ಹೇಳಲಾಗ್ತಿದೆ. ಇನ್ನು ಬಿಗ್ ಬಾಸ್ ಸೀಸನ್ 19 ಆಗಸ್ಟ್ನಲ್ಲಿ ಶುರುವಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಿದೆ. ಒಟ್ಟಾರೆ ಈ ಬಾರಿ ಹಿಂದಿ ಬಿಗ್ ಬಾಸ್ ಎಐ ಡಾಲ್ ಹಬೂಬಿನಿಂದಾಗಿ ಸಖತ್ ಹೈಪ್ ಹುಟ್ಟುಹಾಕಿದೆ. ನಿಜವಾಗ್ಲೂ ಎಐ ಡಾಲ್ ದೊಡ್ಡಮನೆಗೆ ಬರಲ್ತಿಯಾ ಅಥವಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.